ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಬಿಫೋರ್ ನೀವು ಕಾಲೇಜ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಮೆಡಿಕಲ್ ಕಾಲೇಜ್ ಆಗಿರಲಿ ಏನೇ ಇರಲಿ, ನೀವು ಈಗ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದೀನಿ ಅಂತ ಜಾಯ್ನ್ ಆಗೋಕ್ಕಾಗಲ್ಲ ಅಂತ ತಿಳ್ಕೊಬೇಡಿ. ಕೌನ್ಸಿಲಿಂಗ್ ಆಗಲಿ ಅದಕ್ಕೂ ಮುಂಚೆ ನೀವೇನು ತಿಳ್ಕೊಬೇಕಂದ್ರೆ ಫೀಸ್ ಸ್ಟ್ರಕ್ಚರ್ ತಿಳ್ಕೊಬೇಕಾಗುತ್ತೆ ಕಾಲೇಜ್ದು. ಲೈಕ್ ನೀವು ತುಂಬ ಯೂಟ್ಯೂಬರ್ಸ್ದು ಫೀಸ್ ಸ್ಟ್ರಕ್ಚರ್ ವೀಡಿಯೋಸ್ನ ನೋಡಿದೆ ನಾನು. ಲೈಕ್ ಅವ್ರು ಹೇಗೆ ಹೇಳಿದ್ದಾರೆ ಅಂತ, ರಿಯಾಲಿಟಿಗೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಲೈಕ್ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಆ್ಯಕ್ಚುಯಲ್ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಈ ವಿಡಿಯೋದಲ್ಲಿ. ತುಂಬ ಕೊರತೆ ಇದೆ ಸ್ಟೂಡೆಂಟ್ಸ್ಗೆ, ಇದು ತಿಳ್ಕೊಂಡಿಲ್ಲ ಯಾರೂ ಅಂತ ಹೇಳಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲೈಕ್ ನಾವು ಇಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿದ್ದೀನಿ ನೋಡಿ, ಇದು ಬೇರೆ ಯೂಟ್ಯೂಬರ್ಸು ಪ್ರೆಸೆಂಟ್ ಮಾಡೋಂಥದ್ದು ಥಿಂಗ್ಸ್. ಓಕೆ, ಇದನ್ನ ಏನಕ್ಕೆ ಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಲೈಕ್ ಇದು ಕೆ ಎಗೆ ಕಟ್ಟಂಥ ಫೀಸ್ ಇರುತ್ತೆ. ಈ ಫೀಸು ಆ್ಯಕ್ಚುಯಲ್ ಫೀಸ್ ಅಲ್ಲ, ಅಂದರೆ ಆ್ಯಕ್ಚುಯಲ್ ಫೀಸ್ ಇದಕ್ಕಿಂತ ಜಾಸ್ತಿ ಹೋಗುತ್ತೆ. ಲೈಕ್ ಈಗ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಮಿ ಗೌರ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಈ ವಿಡಿಯೋ ತುಂಬ ಲೆಂತ್ ಕಮ್ಮಿ ಆಯಿತು ಅಂದರೆ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಒಂದು ಗೌರ್ಮೆಂಟ್ ಕಾಲೇಜ್ ಐತೆ. ಇದರಲ್ಲಿ ಏನು ತೋರಿಸ್ತಿದೆ, 65,000 ತೋರಿಸ್ತಿದೆ. ಯಾವುದೇ ಒಂದು ಕಾಲೇಜ್ ತೊಗೊಂಡ್ರು ನಿಮಗೆ 65,000 ಫೀಸ್ ಅಂತ ತೋರಿಸ್ತಿದೆ. ಎಕ್ಸೆಪ್ಟ್ ESIC ಬ್ಯಾಂಗ್ಳೂರ್ ಆ್ಯಂಡ್ ಗುಲ್ಬರ್ಗ, ಇದರಲ್ಲಿ 1,00,000 ಮೇಲೆ ತೋರಿಸ್ತಿದೆ. ಬಟ್ ಪ್ರತಿಯೊಂದು ಕಾಲೇಜಲ್ಲೂ ಎಷ್ಟು ತೋರಿಸ್ತಿದೆ, 65,100 ರೂಪೀಸ್. ಆ್ಯಕ್ಚುಲಿ ಆಗಲ್ಲ. 1 ಇಯರ್ ಕಂಪ್ಲೀಟ್ ಕೋರ್ಸ್ ಮುಗಿಸೋವರೆಗೂ ನೀವು ನೋಡೋದಾದರೆ ಬರೀ 65,000 ಆಗಲ್ಲ. ಏನಕ್ಕೆ, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ ಅಂತ ನೀವು ಕೇಳ್ಬೋದು, ಎಲ್ಲಾಗುತ್ತೆ, ಏನಾಗುತ್ತೆ ಎಲ್ಲ ಕೇಳ್ಬೋದು. ಮತ್ತು ಈವನ್ ಕ್ಯಾಟಗರಿ, ಡಿಫ್ರೆಂಟ್ ಕ್ಯಾಟಗರೀಸ್ಗೆ, ಈಗ ಲೈಕ್ SC STಗೆ ಫೀಸ್ ತುಂಬ ಕಮ್ಮಿ ಆಗುತ್ತೆ. ಲೈಕ್ OBC ಜನರಲ್ಲಿದ್ದು ಇನ್ಕಮ್ ತುಂಬ ಕಮ್ಮಿ ಇತ್ತು ಅಂದರೆ ಅವ್ರಿಗೆ ಬೇರೆ ರೀತಿ ಫೀಸ್ ಸ್ಟ್ರಕ್ಚರ್ ಇನ್ನೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟು OBC ಜನರಲ್ ಎಕ್ಸ್ಪ್ಲೇನ್ ಮಾಡೋದಾದರೆ, ಓಕೆ, ಇದು ಇನ್ಕಮ್ ಹೈ, ಇನ್ಕಮ್ ಲೋ ಅಂತ ಇಟ್ಕೊಳ್ಳೋಣ. ಇವೆರಡರಲ್ಲಿ ಕಾಮನ್ ಥಿಂಗ್ ಏನಂದರೆ 65,100 ರೂಪೀಸ್ ಏನಿದೆ, ಇದನ್ನ ನಾವು ಕೌನ್ಸಿಲಿಂಗ್ ಮುಗಿಯೋ ಟೈಮಲ್ಲಿ KE ಕಟ್ಟಬೇಕು. ಬಟ್ SC ST ಅವ್ರು ಎಷ್ಟು ಕಟ್ತಾರೆ ಅಂದರೆ ಬಿಲೋ 1,000 ರೂಪೀಸ್ ಅಂದರೆ 750 ರೂಪೀಸ್ ಅಷ್ಟೇ ಕಟ್ಟೋದು. ಓಕೆ, ಇದನ್ನ ಕಟ್ಟಿ ಅದು ಕೌನ್ಸಿಲಿಂಗ್ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ KE ಕಟ್ಟಬೇಕು. ನೆಕ್ಸ್ಟು ಕಾಲೇಜಿಗೆ ಬಂದರೆ, ಕಾಲೇಜಲ್ಲಿ ಏನಂತ ಇರುತ್ತೆ ಅಂದರೆ, ಈಗ 65,000 ಇವ್ರು ಕಟ್ಟಿರ್ತಾರೆ. ಇವ್ರು ಬಂದು ಲೈಕ್ ಅರೌಂಡ್ ನಾವೆಷ್ಟು ಕಟ್ಟಿದ್ದೀವಿ, ಈಗ ನಾನು ನಮ್ಮ ಕಾಲೇಜ್ದು ಎಷ್ಟೆಷ್ಟು ನಡೀತಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ನಿಮಗೆ ಪ್ರತಿಯೊಂದು ಕಾಲೇಜ್ದು ಅರ್ಥ ಆಗುತ್ತೆ. ಅಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೂ ಹೀಗೆ ನಡೆಯೋದು. ಬೆಂಗಳೂರಲ್ಲೊಂದು, ಮೈಸೂರಲ್ಲೊಂದು, ಹುಬ್ಳಿಲೊಂದು, ಆ ರೀತಿ ನಡೆಯಲ್ಲ. ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಎಲ್ಲ ಕಡೆನೂ ಒಂದೇ ಫೀಸ್ ಸ್ಟ್ರಕ್ಚರ್ ನಡೆಯುತ್ತೆ. ಇದೇ ರೀತಿ ಫೀಸ್ ಸ್ಟ್ರಕ್ಚರ್ ನಡೆಯುವಂಥದ್ದು. ಇವು ಸೆಮಿ ಗೌರ್ಮೆಂಟ್ ಆದರೆ ಅದು ಡಿಫ್ರೆಂಟ್ ಆಗುತ್ತೆ, ಅದು ಬೇರೆ ವಿಷಯ. ಈಗ OBC ವಿತ್ ಹೈ ಇನ್ಕಮ್ ಅವರು 65,000 ಇಲ್ಲಿ ಕಟ್ಟಿದ್ಮೇಲೆ ಕಾಲೇಜಿಗೆ ಬಂದಮೇಲೆ ಕಾಲೇಜಲ್ಲಿ ಎಷ್ಟು ಕಟ್ಟಿಸ್ಕೋತಾರೆ ಗೊತ್ತಾ? ಐ ಥಿಂಕ್ 11K ಕಾಲೇಜ್ ಫೀಸ್ ಅಂತ ಕಟ್ಟಿಸ್ಕೋತಾರೆ ಹೈ ಇನ್ಕಮ್ ಇರೋರು. ಲೋ ಇನ್ಕಮ್ ಇರೋರು 11K ಕಟ್ಟಿಸ್ಕೋತಾರೆ. ಇವರು 20K ಕಟ್ಟಿಸ್ಕೊಳ್ತಾರೆ. 20,480 ರೂಪೀಸ್ ಐ ಥಿಂಕ್ ಕಟ್ಟಿಸ್ಕೊಂಡಿದ್ರು. ಕಾಲೇಜು, ಹಾಸ್ಟೆಲ್ ಬೇರೆ, ಹಾಸ್ಟೆಲ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವರಲ್ಲಿ ಡಿಫ್ರೆಂಟ್ ಏನು, ಹೈ ಇನ್ಕಮ್ ಮತ್ತು ಲೋ ಇನ್ಕಮ್ ಏನು ಡಿಫ್ರೆಂಟ್ ಅಂದರೆ, ಇವ್ರಿಗೆ SSP ಬರಲ್ಲ, ಇವ್ರಿಗೆ SSP ಬರುತ್ತೆ. SSP ಬಂದು ಇವ್ರಿಗೆ 60,000 ಬರುತ್ತೆ. 50 to 60 ಪಕ್ಕ ಬರುತ್ತೆ. ಓಕೆ, ಹಾಸ್ಟೆಲೈಟ್ ಆದರೆ ಒಂದು 10,000 ಜಾಸ್ತಿ, ಆ ರೀತಿ ಎಲ್ಲ ಇರುತ್ತೆ. ಸೊ 50 to 60 ಬರುತ್ತೆ. ಬಟ್ ಇವ್ರಿಗೆ 60 1 ರೂಪಾಯಿನೂ ಬರಲ್ಲ, 0. ಈಗ ಇವ್ರಿಗೆ ಎಷ್ಟು ಬರುತ್ತೆ SSP, SC ST ಅವ್ರಿಗೆ 82,000 ಬರುತ್ತೆ. ಓಕೆ, ಈಗ ಹಾಸ್ಟೆಲ್ ನೋಡೋಕೆ ಹೋದರೆ ಎಲ್ಲರಿಗೂ 20,000 ಕಟ್ಟಿಸ್ಕೊಳ್ತಾರೆ. ಲೈಕ್ ಹಾಸ್ಟೆಲ್ ಫೀಸು ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಬೇರೆ ಬೇರೆ ಕಾಲೇಜಲ್ಲಿ. ಒಬ್ಬೊಬ್ಬರ ಹತ್ರ 16 ಇಸ್ಕೋಬೋದು, ಒಬ್ಬೊಬ್ಬರ ಹತ್ರ 24 ಇಸ್ಕೋಬೋದು, ಆ ರೀತಿ ಡಿಫ್ರೆಂಟ್ ಆಗುತ್ತೆ. ಲೈಕ್ ಅರೌಂಡ್ ಒಂದು 20 ಇಸ್ಕೊಂಡ್ರು. ಓಕೆ, ಇವ್ರು ಏನು ಮಾಡಬೇಕಂದ್ರೆ SC ST ಅವರು ಇಷ್ಟೇನಾ ಅಂತ ಅನ್ಕೋಬಾರ್ದು. SC ST ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ಲೈಕ್ ಇನ್ನು 50,000 SSP ಅಮೌಂಟ್ ಬಂದಮೇಲೆ, ಓಕೆ, 50,000 ರೂಪೀಸ್ನ ಪೇ ಮಾಡಿಸ್ಕೊಳ್ತಾರೆ ಕಾಲೇಜವರು ಆಫ್ಟರ್ SSP ಅಪ್ಲೈ ಮಾಡೋಕ್ಕೆ ಕಾಲೇಜಿಂದ ಹೇಳ್ತಾರೆ. SSP ಅಪ್ಲೈ ಮಾಡಿಕೊಂಡು ಆ ಬಂದಿರೋ ಫೀಸ್ನ ನಾವು ಕಾಲೇಜ್ಗೆ 50,000 ಕಟ್ಟಬೇಕು. 82 ಬರುತ್ತೆ ಅಪ್ಪ, 82 ಅಲ್ಲಿ 50 ಕಟ್ಟಬೇಕು. ಲಾಸ್ಟಲ್ಲಿ ಫೈನಲಾಗಿ 32,000 ಮಿಕ್ಕೊಳ್ಳುತ್ತೆ. ಅರೌಂಡ್ 1,00,000 ಆಯಿತು, 38K ಬರುತ್ತೆ. ಈಗ ಅರ್ಥ ಆಯ್ತಲ್ವಾ? SC STಗೆ 8K ಫೀಸ್ ಆಗುತ್ತೆ.
ಇದು OBC ಜನರಲ್ ಅವರು ವಿತ್ ಹೈ ಇನ್ಕಮ್ ಇರೋರಿಗೆ 8 ಲ್ಯಾಕ್ 1 ಲ್ಯಾಕ್ ಆಗುತ್ತೆ. ಮತ್ತು ಲೋ ಇನ್ಕಮ್ ಇರೋರಿಗೆ ಒಂದು ಇವಾಗ ಮೆಸ್ ಬಿಲ್ಲಪ್ಪ, ಮೆಸ್ಸು ಒಂದೊಂದು ಕಡೆ 3.5 ಇರುತ್ತೆ, ಒಂದೊಂದು ಕಡೆ 4 ಇರುತ್ತೆ, ಒಂದೊಂದು ಕಡೆ 5 ಇರುತ್ತೆ. ಈಗ 4 ಇದ್ದರೆ 48,000 ಆಗುತ್ತೆ, ಎಲ್ಲರೂ ಕಟ್ಟಬೇಕು. ಇದರಲ್ಲಿ ಏನು ಟ್ವಿಸ್ಟ್ ಅಂದರೆ ಮೆಸ್ ಬಿಲ್ಲು SC/ST ಅವ್ರಿಗೆ ರೀಫಂಡ್ ಆಗೋಗುತ್ತೆ, ಇವ್ರಿಗೆ ರೀಫಂಡ್ ಆಗಲ್ಲ, ಇವ್ರಿಗೂ ರೀಫಂಡ್ ಆಗಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಟೋಟಲ್ ಫೀ ಸ್ಟ್ರಕ್ಚರ್ ನೋಡೋದಾದರೆ ಫೈನಲ್ ಆಗಿ ನೋಡೋದಾದರೆ SC/STಗೆ ಅವ್ರ ಕೈಯಿಂದ ಕಟ್ಟುವಂಥದ್ದು 8,000 ಅಷ್ಟೇ, ಇನ್ನು ಎಕ್ಸ್ಟ್ರಾ ಖರ್ಚು ನೋಡ್ಕೋಬೇಕಾಗುತ್ತೆ. ಇವರು ಅರೌಂಡ್ 1.5 ಲ್ಯಾಕ್ಸ್. ಅದೇ ಇವರು ಇದ್ರ ಮೇಲೆ ಎಕ್ಸ್ಟ್ರಾ ಬುಕ್ಸ್ ಗಿಕ್ಸು ಅದು ಇದು ಎಲ್ಲ ಸೇರಿದ್ರೆ ಇವ್ರದ್ದು 1 ಲ್ಯಾಕ್ ಹತ್ತಿರ ಆಗೋಗುತ್ತೆ, ಇವ್ರದ್ದು ಅರೌಂಡ್ 2 ಲ್ಯಾಕ್ ಹತ್ತಿರ ಆಗೋಗುತ್ತೆ. ಓಕೆ, ಇದು ರಿಯಲ್ ಫೀ ಸ್ಟ್ರಕ್ಚರ್. ಇನ್ನು ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದನ್ನ ಓನ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಅಷ್ಟೇ ಅರ್ಥ ಮಾಡ್ಸೋಕ್ಕೆ ಸಾಧ್ಯ. ಲೈಕ್ ಅವ್ರು ಅಂತ ಹೇಳ್ತಾರೆ 65,000 ಅಷ್ಟೇ ಇರುತ್ತೆ ಫೀ ಸ್ಟ್ರಕ್ಚರ್ ಅಂತ, ಅದೆಲ್ಲ ನಂಬೋಕೆ ಹೋಗ್ಬಿಡಿ. ನಿಮ್ಗೆ ಇದು ಅರ್ಥ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಗೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೌನ್ಸಿಲಿಂಗ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ತೀನಿ, ಇದೇ ರೀತಿ ಇನ್ಫಾರ್ಮೇಷನ್ಗಳೆಲ್ಲನೂ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.